ಸೊ ಇಟ್ಸ್ 12:40 ಆಗಿದೆ. ಇವತ್ತು ಬೆಳಿಗ್ಗೆ ತುಂಬ ಲೇಟಾಗಿ ಸ್ನಾನ ಮಾಡಿ, ಸೊ ಇವತ್ತು ನಾನು ಹೋಗಲಿಲ್ಲ, ಕಾಲು ನೋವು ಅಂತ. ಪುನಿ ಒಬ್ಬನೇ ಹೋಗಿದ್ದಾನೆ ಕಾಲೇಜ್ ಹತ್ರ ಪ್ರಮೋಷನ್ಗೆ. ಇನ್ನೊಂದೇನು ಅಂದರೆ ಇವತ್ತೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಅಂತ ಏನಿಲ್ಲ, ಇವತ್ತು ಪುನೀತ್ ಅಣ್ಣನ ಬರ್ಡೇ, ಪುನೀತ್ ವಿರಾಜ್ ಬರ್ಡೇ. ಒಂದು ಅಕೌಂಟ್ನ ಟ್ಯಾಗ್ ಮಾಡ್ತೀನಿ, ಬೇಕಾದ್ರೆ ವಿಶ್ ಮಾಡಿ ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ಸೊ ಇವತ್ತಷ್ಟೇ. ಇವತ್ತು ಅಯ್ಯೋ ಅರ್ಧ ಕೆ ಜಿ ಇವತ್ತು ಇವೇಣ ಗೈಸ್. ಪುನೀತ್ ಅಣ್ಣ ವಾಪಸ್ ಹೋದರು. ಪುನೀತ್ ಅಣ್ಣನ ಬರ್ಡೇ ಇವತ್ತು. ನಮ್ಮ ರಾಜ ಕಮೆಂಟ್ ಮಾಡಿ ಏನಂತ, ಅಯ್ಯೋ ಅರ್ಧ ಕೆ ಜಿ ಅಣ್ಣ. ಇದೇ ಫ್ರೆಂಡ್ಸ್ ಮುಂದಕ್ಕೆ ಹೋಗೋಣ. ಪುನೀತ್ ಅಣ್ಣಂಗೆ ವಿಶ್ ಮಾಡಿ ಪ್ಲೀಸ್. ಎಲ್ಲರೂ ಕಮೆಂಟಲ್ಲಿ ನಂಗೆ ವಿಶ್ ಮಾಡಿ. ಹಾಂ, ಹಾಗೆ ಯೂಟ್ಯೂಬ್ ಚಾನಲ್ ನೀನೇ ವಿಶ್ ಮಾಡ್ಕೊಳಕ್ಕೆ ಪ್ಲೀಸ್ ಮಾಡೋದ? ಯಾರು ಈ ಸರಿ ವಿಷಯ ಮಾಡಿಲ್ಲ ನನಗೆ. ಫ್ರೆಂಡ್ಸ್, ಮೇಡಮ್ ಈ ಕೇಸ್ ಬಂದಿದೆ ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದಾರೆ. ಹಿಂಗ್ ಮಾಡು. ಹೌದಾ? ಇರು ಅಮ್ಮ ಇರು. ಇದು ಲೈವ್ ಓಪನ್ ಮಾಡ್ಸು. ಓಪನ್ ಮಾಡಿ ನೋಡು. ತೆಗೆದು ನೋಡ್ಬೇಕು. ಲೋ ಹೆದ್ರಬಿಟ್ಟೆ, ಈ ತರ ಶರ್ಟ್ ಕಲರ್ ಕೊಡ್ಸೋರ ಅಂತ. ಇದನ್ನೆಲ್ಲ ಫುಲ್ ಸರ್ಪ್ರೈಸ್ ತರ. ವಾವ್, ಚೆನ್ನಾಗಿದೆ. ನಿಮ್ಮ ಅಕ್ಕ ಹಾಕಿರೋ ಹಾಡು ತೋರಿಸಿ ಇವ್ರಿಗೆ. ನೀನು ನಗುನೆಲ್ಲ ನಗು. ಥ್ಯಾಂಕ್ ಯು. ಹಿಂಗೆ ಮಾಡಿದ್ರು. ಹಂಗೆ ನೋಡ್ದ ಅಲ್ಲಿಂದ ಹ್ಯಾಪಿ ಬರ್ಡೇ ರೀ ಅಂದು. ಅಪ್ಪ ಯಾಕಾರು ಬಂದು ದರಿದ್ರ ಬಂದು ಹ್ಯಾಪಿ ಬರ್ಡೇ ರೀ ಜ್ಯೋತಿ. ಹೊಸ ಬಟ್ಟೆ ಕೊಡಿಸಿದ್ದಾರೆ. ಸೈಜ್ ಆಗುತ್ತಾ ನೋಡು, ನನ್ಗಿಂತ ಸ್ವಲ್ಪ ಜಾಸ್ತಿ ಸೈಜ್. ಆಗಿಲ್ಲ ಅಂದ್ರೆ ನಾನು ಇದ್ದೀನಿ ಫ್ರೆಂಡ್ಸ್, ಏನ್ ಹೆದರ್ಬೇಡಿ. ನಮ್ಮ ಫ್ರೆಂಡ್ಸ್ಗಳಿಂದ ಗಿಫ್ಟ್ ಏಯ್ ಜ್ಯೋತಿ. ಜ್ಯೋತಿ ಹಾಂ, ಮತ್ತೆ ನಿಮ್ದು ಏನಾದ್ರು ಇದೆಯಾ? ಎಲ್ಲ ಜ್ಯೋತಿ ಮತ್ತೆ ಚಪ್ಪಲಿ. ಹೌದಾ? ಆಫ್ಟರ್ ಎ ಲಾಂಗ್ ಟೈಮ್ ನಾನು ಚಪ್ಪಲಿ ತಗೊಂಡಿರೋದು, ಅಂದ್ರೆ ಚಪ್ಪಲಿ ಕೊಡಿಸ್ತಾ ಇರೋದು. ಅಲ್ಲ ತಗೊಂಡಿರೋ ಬೆಳಕಿಗೆ ಬಾ, ಬೆಳಕಿಗೆ ಬಾ. ಒಂದ್ ಸ್ವಲ್ಪ ದಿನ ಬಾಸ್ ಚಪ್ಪಲಿ ಹಾಕೊಂಡೆ. ಇರಿ, ಆಮೇಲೆ ಶಿವ ಚಪ್ಪಲಿ ಹಾಕೊಂಡೆ. ಇರಿ, ಇದು ಹೇಳ್ತೀನಿ. 2020 ಇಲ್ವಾ, ಇಲ್ಲಿ ಇದ್ರ ಬಾ, ಬೆಳಕು ಶಿವ ಬರ್ತೈತೆ. ಚಪ್ಪಲಿ ಕ್ರಾಕ್ಸ್ ಕೊಟ್ಟ. ಅದಾದ್ಮೇಲೆ ಬಾಸ್ ಕ್ರಾಕ್ಸ್ ಕೊಟ್ಟಿದ್ರು. ನೆಕ್ಸ್ಟ್ ಆಮೇಲೆ ಕುಂದನ್ ಸರ್ದು ಪೂಮಾ ಇರ್ತಿದ. ಇಷ್ಟ ದಿನವರೆಗೂ ಅದೇ ಅದು ವೆಸ್ಟ್ ಸೈಡ್. ಅದಕ್ಕಿಂತ ಮುಂಚೆ ಆ ಪೂಮ ಕುಂದನ್ ಸರ್ದ ಸರ್ದು ಅದು ಪೇಪರ್ ಮಾಡಿದ್ದು. ಇವಾಗ ಇವ್ರದ್ದು. ನೆಕ್ಸ್ಟ್ ಜ್ಯೋತಿ ಗಿಫ್ಟ್. ಎಲ್ಲರದು ಒಂದೊಂದ್ ಜೊತೆ ಚಪ್ಪಲಿ ಹೋಯ್ತು. ಜ್ಯೋತಿ ಚಪ್ಪಲಿನ ಹಾಕೋಬೇಕಿತ್ತು ನೀನು. ಎಲ್ಲ ಇವಾಗ ಅದ್ ಯಾವ್ದು ಗಿಫ್ಟ್ ಅಲ್ಲ ಮಗನೇ. ಅದೆಲ್ಲ ದೇಪಿದ್ದು ಸೈಲೆಂಟ್ ಒಂದಿನ ಅಂತ ಹಾಕೊಳಕಂತ ತಗೊಂಡಿದ್ದು. ಸೈಲೆಂಟ್ ಸಲಿನ್ ಅಂತ ಎತ್ಕೊಂಡು ಹೋಗ್ಬಿಟ್ಟು ಒಂದ್ ಶೂ ಹಾಕೊಂಡ್ ರುಬ್ಬಿದ್ದಲ್ಲ ಅದ್ರ ಟೈಮಲ್ಲಿ. ಅದೇ ವೈಟ್, ಅದು ಮೇಡಮ್ ಕೊಡ್ಸಿತ್ತು. ಹಾ, ಅದೆಲ್ಲ ಬರುತ್ತೆ. ಇವ್ರು ಸರಸ್ವತಮ್ಮನ್ ಫಾರ್ವರ್ಡ್ ಮಾಡ್ಬಿಡಂಗೆ ಅಷ್ಟೇ. ಇವ್ ನೋಡ್ತವ್ರೆ ಮೊನ್ನೆ. ಏನಪ್ಪ ಇದು ವಿಡಿಯೋ ನೋಡ್ಬಿಟ್ಟವ್ರೆ. ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಯಾವ ಸೋಷಿಯಲ್ ಮೀಡಿಯಾ? ಸೋಷಿಯಲ್ ಮೀಡಿಯಾ. ಹೌದು, ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಡೈಲಿ ಬರ್ತಾ ಇದೆ, ಕ್ಲಾಸಸ್ ನೋಡ್ತಿದೆ, 200-300 ವ್ಯೂಸ್ ಆಗ್ತಿದೆ ಅವನು. ಆದ್ರೆ ಇದಕ್ಕೂ ಬಂದ್ಬಿಟ್ಟೆ ಸೋಷಿಯಲ್ ಮೀಡಿಯಾ. ಏನ್ ಸೋಷಿಯಲ್ ಮೀಡಿಯಾ? ಆಮೇಲೆ ಹೇಳ್ತಾರೆ, ನಮ್ಮ ಅಮ್ಮನ ಹತ್ರ ಕಂಪ್ನಿಗೆ ಪ್ರೆಷರ್ ಹಾಕಿದೆ, ದುಡ್ಡು ಇಸ್ಕೊಳಕಂತ. ಒಂದ್ ಸ್ಟೆಪ್ ಮೇಲೆ ಏನ್ ಚಪ್ಪಲ್ ಹಂಗೆ ಗಲೀಜಾಗಿಲ್ಲ. ಇನ್ನೊಂದು ಕಾಲಿಡು. ಎರಡು ಹಿಂಗಿಡು, ಹಂಗೆ. ಇನ್ನು ಮುಂದ್ ಬರಲ್ವಾ ನಿನ್ ಕಾಲು? ಹಿಂಗಿಡು, ಹಿಂಗಿರು. ಲೂಸ್ ಆದ್ರೆ ಬರುತ್ತೆ. ನಿನ್ ಕಾಲ್ ತಕ್ಕೊಳ್ಳೋ, ಹಂಗೆ ಇರು. ಸುರ ಜೀಪುನಿ. ಹೊಸ ಬಟ್ಟೆ ತೊಗೊಂಡಿದ್ದಾಯ್ತು. ಪುನೀಸರು ಪ್ಯಾನ್ ಮಾಡ್ಸಕ್ಕೆ ಹೋಗಿದ್ವಿ. ಪ್ಯಾನ್ ಮಾಡ್ಸಕ್ಕೆ ಹೋದ್ರೆ ಸೀಲ್ ಮಾಡಿಸಿ ಅಂತಾರೆ. ಇವಾಗ ಸೀಲ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಗಾಡೀಲಿ ನೋಡಿ ಹೆಂಗೆ ಕಾಣಿಸ್ತೀವಿ ಅಂತ. ರಬ್ಬರ್ ಸ್ಟ್ಯಾಂಪ್ಸ್ ನಾವು ಸೀಲ್ ಮಾಡ್ಸಕ್ಕೆ ಹೋಗ್ತಾ ಇದೀವಿ. ಸ್ಕ್ವೇರ್ ರೌಂಡ್ ಎಷ್ಟು ಅಂತ ಕೇಳೋಣ. ಸ್ಟ್ಯಾಂಪ್ ಅಣ್ಣ ಇಲ್ಲ, ಸ್ಟ್ಯಾಂಪ್ ಅಣ್ಣ ನಂಬರ್ ಇಲ್ಲಿದೆ. ಫೋನ್ ಮಾಡ್ತಾ ಇದ್ದೀವಿ. 9945627614 355.
ಅವಾಗಲೇ ಕೊಟ್ಟೋಗಿದ್ದೆ. ಇವಾಗ ಅಲ್ಲಿ ತನಕ ಹೋಗಿದ್ದಾರೆ ಇಸ್ಕೊಂಬರೋಕ್ಕೆ. ಪೇಮೆಂಟೆಲ್ಲ ಅವಾಗಲೇ ಆಗಿತ್ತು. ಸೊ ಇದನ್ನ ಇಸ್ಕೊಂಬಿಟ್ಟು ಇದನ್ನ ಇಸ್ಕೊಂಡಾದ್ಮೇಲೆ ಪ್ಯಾನ್ ಕಾರ್ಡ್ ಮಾಡೋಕ್ಕೆ ಕೊಡಬೇಕು. ಪ್ಯಾನ್ ಕಾರ್ಡ್ ಮಾಡೋಕ್ಕೆ ಕಂಪ್ನಿ ಸೀಲ್ ಬೇಕು ಅಂತ ಕೇಳಿದ್ರು. ಕಂಪ್ನಿ ಸೀಲ್ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ವಿ. ಇವಾಗ ಇಸ್ಕೊಂಡು ಹೋಗಬೇಕು. ಫೈನಲಿ ವಿ ಗಾಟ್ ಅವರ್ ಸೀಲ್. ವ್ಯೂ ಫಸ್ಟ್ ಅಕಾಡೆಮಿ ಬ್ಯಾಂಗ್ಳೂರ್. ಪ್ಯಾನ್ ಕಾರ್ಡ್ ಮಾಡ್ಸೋಣ ಅಂತ ಬಂದರೆ ಸ್ಟ್ಯಾಂಪ್ ತೊಗೊಂಡು ಸಂಜೆ ಬರಬೇಕು. ಹಿಂದ್ಗಡೆ ಯಾರಿಗೋ ಸಾರಿ ಅಂತಾನೆ, ಯಾರಿಗೆ ಸಾರಿ ಅಂತಾನೋ ಗೊತ್ತಿಲ್ಲ. ಯಾರಿಗೋ ಸಾರಿ ಅಂತ ಇದೆಯಾ? ಹಾಂ, ತಹಸೀಲ್ದಾರ್ ಸಿಸ್ಟರು ನೋಡ್ರಿ, DC. ಹಾಂ, ಸೀಲ್ ಮಾಡಿಕೊಂಡು ಬ್ಯಾಕ್ ಟು ಗೂಡು ಆಫೀಸು. ಇವಾಗ ಪುನೀತ್ ಅಣ್ಣ ಬಂದು ಕ್ಲಾಸ್ ಮಾಡ್ತಾರೆ. ಅದು ನಮ್ಮ ಓನರ್ ಅಂಕಲು. ಅಬ್ದುಲ್ ಅಣ್ಣನ ಬಂದರು. ಅಬ್ದುಲ್ ಅಣ್ಣ, ಪುನೀತ್ ಅಣ್ಣ, ಅದು ನಮ್ಮ ಕ್ಯೂಟೆಸ್ಟ್ ಓನರ್ ಅಂಕಲ್. It's also part of success. ಪುನೀತ್ ಸರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. Success. ಎಡಿಟ್ ಮಾಡ್ತಾ ಇದ್ದಾರೆ. We ಏನೋ ಮುಚ್ಕೋತಾ ಇದ್ದಾರೆ, ಆದರೂ ಕಾಣಿಸ್ತಾ ಇಲ್ಲ. ಇಲ್ಲಿ ಹೋರಾಟ ಒಂದೈತೆ. should be rich and prosperous. It's also 1, 3, 5, 7, 9, 11, 13, so on up to infinity. So ಫ್ರೆಂಡ್ಸ್, ಪುನೀತ್ ಬರ್ಡೇ ಫ್ರೆಂಡ್ಸ್. ಚಿಕನ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಚಿಕನ್ ತಂದೆ ಈಗಷ್ಟೇ, ಬಾಯ್ಲ್ಡ್ ಚಿಕನ್ ಫ್ರೆಂಡ್ಸ್. ಸ್ವಲ್ಪ ಕರ್ರಗಿದೆ. ಮಟನ್ ಫ್ರೆಂಡ್ಸ್, ಮಟನ್ ಫ್ರೆಂಡ್ಸ್. ಇಲ್ಲೇ ಇದ್ದಾಳೆ. ಕೇಳಿದೆ ಎಲ್ಲ ಫುಲ್ ಆಕ್ಟಿವ್ ಆಗ್ಬಿಟ್ಟು. ಟ್ಯಾಕ್ಸಿ ಅನ್ನಲ್ಲ ಇವನೇ ಫ್ರೆಂಡ್, ಬರ್ಡೇ ಬಾಯ್. ಫೋನಿಗೆ ಅದು ಇಲ್ಲೇ ಬಿತ್ತು. ಫಸ್ಟ್ ಬ್ಲಾಗ್ ನೋಡಿಲ್ಲ ಏನು ನಿಮ್ದು? ಫಸ್ಟ್ ಬ್ಲಾಗ್ ನೋಡಿಲ್ವಾ ನೀನು? ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್ ನೋಡು. ನೋಡಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ ಪುನೀತ್ ಅಬ್ದುಲ್? ಇವತ್ತು ಪೂರ ಹುಟ್ಟುಹಬ್ಬದ ಆರ್ಥಿಕ ಇದು ಫ್ಯಾಮಿಲಿ ಆಡಿಯನ್ಸ್ ಅಲ್ಲ. ನನ್ ಇವತ್ತು ಬೆಳಗ್ಗೆ ಹಿಂಗಂದಿನ, ಹಾಯ್ ಫ್ರೆಂಡ್ಸ್, ನನ್ನ ಬರ್ಡೇ ಇವತ್ತು ನಂಗೆ ವಿಶ್ ಮಾಡಿ ಅಂತ. ನಾವೇ ಅಲ್ಲಿ ಬಂದು ವಿಶ್ ಮಾಡ್ಬೇಕು ಕಾಮೆಂಟ್ ಮಾಡಿ ಅಂತ ಹೇಳಿರೋದು. ಇವನು ಆಗಡು ಅಂತ, ಇವನು ಯಾಕೆ ಆಗಲ್ಲ ಅಂತ ಆಮೇಲೆ ಹೇಳ್ತೀನಿ. ಆಗಡು. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಸರಸ್ವತಮ್ಮ ಮಗನೇ, ಹ್ಯಾಪಿ ಬರ್ಡೇ ಟು ಯು. ಪುನ್ನು ಸರ್ ಹುಟ್ಟಿದ್ದು ಮಂಚಿನ ಬಲಿ, ಆದ್ರೂ ಬೆಳೆದಿದ್ದು ರಾಮಹಳ್ಳಿ. ಪುನ್ನು ಸರ್ ಇವರ ಬಾಲ್ಯ ಕಳೆದಿದ್ದೆಲ್ಲ ರಾಮಹಳ್ಳಿ ಕಟ್ಟೆ. ಓಯ್ ಬೇಡ ಕಣ, ಬೇಡ ಊದಲ್ಲ. ಇದಾಗುತ್ತೆ, ಆಫ್ ಆಗುತ್ತೆ ಬೆಂಕಿ. ಇರೋ ಆಕ್ಸಿಜನ್ ಕಟ್ ಆಗುತ್ತೆ. ಇರೋ ಬೇಡ. ಸ್ಟಾರ್ಟ್. ತಿನ್ರಿ ನೋಡಿ ಫ್ರೆಂಡ್ಸ್, ನಾವೆಲ್ಲ ನಾನ್ ವೆಜ್ ತಿಂತಾ ಇದೀವಿ. ಇಲ್ಲೊಬ್ರು ವೆಜ್ ತಿಂತಾ ಇದಾರೆ. ನಂಗೆ ನೋಡಿದ್ರೆ ಒಂಥರ ಅಯ್ಯೋ ಅನಿಸ್ತಾ ಇದೆ, ಬಟ್ ಸಖತ್ತಾಗಿದೆ. ಅದು ತಿನ್ಬೇಕು ಅನಿಸ್ತಾ ಇದೆ. ಸೊ ಇಲ್ಲಿಗೆ ಪುನೀತ್ ಅಣ್ಣನ ಬರ್ಡೇ ಮುಗೀತು. ಥ್ಯಾಂಕ್ ಯು. ಚಿಕನ್ ತೋರಿಸ್ತಾ ಇದ್ದೀನಿ ನೋಡ್ರಿ. ತೋರ್ಸು. ಈಗ ತೋರಿಸ್ಬೇಕು ನೀನು, ನಾನು ತೋರಿಸ್ತೀನಿ ಅಂತ ಹೇಳಿ. ಪರಾಟ ಆಗ್ತಾ ಇದೆ. ಅಬ್ದುಲ್ ಪರಾಟ, ಪುನೀತ್ ಚಿಕನ್, ವಿವೇಕ್ ಲಾಗ್. ಲೋ ಚಿಕನ್ ತೋರ್ಸು, ಪರೋಟ ಬಿಡ ತೋರಿಸ್ತಾ ಇದೆಯಾ? ಕಡಿಯಾ? ಓಕೆ. ವಾವ್ ಫ್ರೆಂಡ್ಸ್, ಗುಡ್ ನೈಟ್ ಫ್ರೆಂಡ್ಸ್. ಮಧ್ಯಾಹ್ನ ಪ್ಯಾನ್ ಕಾರ್ಡ್ ಮಾಡ್ಸಕ್ ಹೋಗಿದ್ವಲ್ಲ ಫ್ರೆಂಡ್ಸ್, ಅದು ಅವ್ನು ಮಾಡ್ಕೊಡಲ್ಲ ಅಂದ್ಬಿಟ್ಟ ಫ್ರೆಂಡ್ಸ್. ಅದಕ್ಕೆ ಈಗ ಅಬ್ದುಲ್ ಫ್ರೆಂಡ್ ಒಬ್ಬ ಇದಾನಂತೆ, ಅವ್ನು ಮಾಡ್ಕೊಡ್ತಾನಂತೆ. ನಾಳೆಗೆ ಅಲ್ಗೋಗಿ ಹೋಗಿ ಓಕೆ ಫ್ರೆಂಡ್ಸ್. ಓಕೆ
ಓಕೆ ಫ್ರೆಂಡ್ಸ್, ಪುನೀತ್ ಹಂಗೆ ಹುಚ್ಚಿನ ಥರ ಮಾತಾಡ್ತಿರ್ತಾನೆ. ಬಾಡಿ ಎಷ್ಟೇ ಬೆಳೆದಿರೋದು ಒಂದು ಬುದ್ಧಿ ಬೆಳೆದಿಲ್ಲ. ಮತ್ತೆ ನಾಳೆ ಸಿಗೋಣ. ಈ ವೆಜ್ ತಿನ್ನೋರು ನೋಡ್ಕೊಂಡು ಗುಡ್ ನೈಟ್.